ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಶ್ರೀರಾಮ ಪ್ರತಿಷ್ಠಾಪನೆ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಸ್ವಾಮೀಜಿ ಪ್ರತಿಮೆಗೆ ಪೂಜೆ, ಜೀವರಕ್ಷಾ ಇವರಿಂದ ರಕ್ತದಾನ ಶಿಬಿರ, ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇವರಿಂದ ಉಚಿತ ಆರೋಗ್ಯ ತಪಾಸಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಜವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಶ್ರೀರಾಮಚಂದ್ರನ ಅಯೋಧ್ಯೆ ನಿರ್ಮಾಣವಾಗಿದೆ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ದೇಶ ಸುಭಿಕ್ಷವಾಗಲಿ, ಇಡೀ ಜಗತ್ತೇ ರಾಮರಾಜ್ಯವಾಗಬೇಕು ಎಂಬುದು ಒಂದು ಕಲ್ಪನೆ ಇದೆ. ರಾಮರಾಜ್ಯ ಎಂದರೆ ಸುಖ ಸಮೃದ್ಧಿಯಾಗಿ ಪ್ರಜೆಗಳು ಅಂದು ಬಾಳುತ್ತಿದ್ರು. ಅದೇ ರೀತಿ ಈ ಕಾಲವೂ ಕೂಡ ಆಗಬೇಕು ಎಂದರು. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿನ ಯುವಕರು ಎಲ್ಲರೂ ಹಾಗೂ ಆಟೋ ಚಾಲಕರು ಸೇರಿಕೊಂಡು ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನ ಜೊತೆಗೆ ಅನ್ನದಾಸೋಹವನ್ನ ನೆರವೇರಿಸಲಾಗುತ್ತದೆ. ಶ್ರೀರಾಮ ಶಕ್ತಿ ಎಲ್ಲರಿಗೂ ಸಿಗಲಿ. ಭಾರತೀಯರು ಎಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಭಾರತ ದೇಶವನ್ನ ಅಖಂಡ ಭಾರತವನ್ನಾಗಿ ಮಾಡಬೇಕು ಎಂದ್ರೆ ಶ್ರೀರಾಮ ಹಾಗೂ ಸರ್ವಧರ್ಮದ ದೇವರ ಶಕ್ತಿ ಸಿಗಬೇಕು ಎಂದು ಹಾರೈಸಿದ್ರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕ್ಲಗೂಡು ಮಾತನಾಡಿ, 100 ವರ್ಷಗಳ ಹೋರಾಟದ ಫಲವಾಗಿ ಭಾರತ ಸರ್ಕಾರವು ಒಳ್ಳೆಯ ಕೆಲಸವನ್ನ ನಾಡಿನ ಒಳಿತಿಗಾಗಿ ಮಾಡುತ್ತಿದೆ. ರಾಮವೆಂದರೆ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ, ಮುಸಲ್ಮಾನರು, ಕ್ರೈಸ್ತರು ಹಾಗೂ ಇನ್ನಿತರರು ಸೇರಿದಂತೆ ಎಲ್ಲ ಧರ್ಮೀಯರು ಸೇರಿ ಒಟ್ಟಾಗಿ ಜೀವಿಸುವಂತಹ ನಾಡು ಭಾರತ ನಾಡು. ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತಿರುವುದು ನಮಗೆಲ್ಲ ಸಂತೋಷವಾಗಿದೆ ಎಂದರು. ಶ್ರೀ ಶಿವಕುಮಾರ ಸ್ವಾಮೀಜಿಯವರು 5ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಘದ ಮೋಹನ್, ಮಲ್ಲಿಕಾರ್ಜುನ್, ಕಟಾಯ ಶಿವಕುಮಾರ್, ಅವಿನಾಶ್, ವೆಂಕಟೇಶ್, ಕೀರ್ತಿ ಕೆರೆಹಳ್ಳಿ, ಧನುಷ್, ಪ್ರವೀಣ್, ಮೋಹನ್ ಕುಮಾರ್, ಶೇಖರ್, ಮಲ್ಲಿಕಾರ್ಜುನ್, ವಿಜಯ್ ಕುಮಾರ್, ಮಹಂತೇಶ್, ಹೇಮಂತ್ ಇತರರು ಉಪಸ್ಥಿತರಿದ್ದರು. ಇವತ್ತು ಏನು ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ನಿಜವಾಗಿಯೂ ಕೂಡ 100 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಭಾರತ ಸರ್ಕಾರ ಅತ್ಯುತ್ತಮವಾದಂಥ ಒಳ್ಳೆಯ ಕೆಲಸವನ್ನು ಈ ನಾಡಿನ ಒಳಿತಿಗಾಗಿ ಮಾಡ್ತಾ ಇದೆ. ರಾಮ ಅಂದರೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ರಾಮರಾಜ್ಯದಲ್ಲಿ ಮುಸಲ್ಮಾನರು, ಕ್ರೈಸ್ತರು ಸೇರಿದಂತೆ ಇನ್ನಿತರೆ ಧರ್ಮಿಗಳು ಸೇರಿ ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸುವಂತಹ ನಾಡು ಭಾರತ ನಾಡು. ಈ ಒಂದು ಹಿಂದೂಸ್ಥಾನದಲ್ಲಿ ಬಾಲರಾಮನ ಇವತ್ತು ಪ್ರತಿಷ್ಠಾಪನೆ ಆಗುವುದರ ಮೂಲಕ ರಾಮನ ಶಕ್ತಿ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ದೊರಕಲಿ, ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತು ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತು ದೇಶದೆಲ್ಲೆಡೆ ರಾಮನ ಜಪಿಸ್ತಾ ಇದ್ದರೆ, ಇವತ್ತು ನಮ್ಮ ನಾಡಿನ ಕರ್ನಾಟಕದ ಉದ್ದಗಲದಲ್ಲೂ ಕೂಡ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುವುದರ ಮೂಲಕ ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಿರೋದು. ನಿಜವಾಗಲೂ ಕೂಡ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅಂತ ಮಹಾನ್ ಪುರುಷರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದೇ ನಮ್ಮೆಲ್ಲರ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಎಲ್ಲರೂ ಕೂಡ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ, ಶ್ರೀರಾಮನ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಏನು ಸ್ಟೇಟಸ್ ಆಗುತ್ತದೆ ಎಲ್ಲ ಪದಾಧಿಕಾರಿಗಳು, ಯುವಕ ಬಳಗದವರಿಗೆ ನಾವೆಲ್ಲರೂ ಕೂಡ ಯಾವಾಗಲೂ ಜೊತೆಗಿದ್ದೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಅರ್ಥಪೂರ್ಣವಾಗಿದೆ. ಎಲ್ಲರಿಗೂ